ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ನಾನು ಪ್ರೀತಿಯ ವಂದನೆಯನ್ನು ತಿಳಿಸ್ತೇನೆ ಮತ್ತು ಈ ಒಂದು ಸತ್ಯವೇದದ ಧ್ಯಾನದ ಸಮಯಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಕ್ರಿಸ್ತ ವಂದನ ಕನ್ನಡ ದೇವಾಲಯ ಶಾರ್ಜಾ ನಮ್ಮ ಸಭೆಯು ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತೇನೆ. ಈ ಒಂದು ಆರಾಧನೆ, ಈ ಒಂದು ವಾಕ್ಯದ ಅಧ್ಯಯನದಲ್ಲಿ ದೇವರು ನಿಮ್ಮೊಬ್ಬೊಬ್ಬರನ್ನು ಮುಟ್ಟಲಿ, ದೇವರು ನಿಮ್ಮ ಜೊತೆ ಮಾತನಾಡಲಿ, ದೇವರು ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಬನ್ನಿ, ನಮ್ಮ ಈ ಸಂಧ್ಯಾ ಆರಾಧನೆಯನ್ನು ಪ್ರಾರಂಭಿಸುವಾಗೆ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸೋಣ. ದೇವರು ನಮ್ಮನ್ನು ನಡೆಸಲಿ, ದೇವರ ಹಸ್ತಕ್ಕೆ ನಮ್ಮನ್ನ ಸಮರ್ಪಿಸೋಣ. ಪ್ರಾರ್ಥನೆ ಮಾಡೋಣ. ಕರುಣೆಯುಳ್ಳ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಮಹಾಕೃಪೆ ಆಶೀರ್ವಾದಗಳನ್ನು ನೆನಪು ಮಾಡಿಕೊಂಡು ಈ ಸಂಧ್ಯಾ ವೇಳೆಯಲ್ಲಿ ದೇವಾ ನಿನ್ನನ್ನು ಆರಾಧಿಸಲು, ನಿನಗೆ ಸ್ತೋತ್ರ ಮಾಡಲು, ನಿನಗೆ ಕೃತಜ್ಞತೆಯನ್ನು ಅರ್ಪಿಸಲು ನಾವು ಬಂದಿದ್ದೇವೆ ಸ್ವಾಮಿ. ಈ ವಾಹಿನಿಯ ಮೂಲಕವಾಗಿ ಯಾರೆಲ್ಲ ನಿನ್ನ ವಾಕ್ಯದ ಸಂದೇಶವನ್ನು ಕೇಳುತ್ತಿದ್ದಾರೋ ಸ್ವಾಮಿ, ಅವರ ಹೃದಯಗಳನ್ನು ನೀನು ಮುಟ್ಟು ಸ್ವಾಮಿ. ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಸ್ವಾಮಿ, ಯಾವ ಕಷ್ಟಗಳಲ್ಲಿದ್ದಾರೋ, ಯಾವ ಸಮಸ್ಯೆಗಳಲ್ಲಿದ್ದಾರೋ ದೇವರ ಇಂದಿನ ಸಂದೇಶ ಅವ್ರಿಗೆ ಹೊಸ ಬಲವನ್ನು ತರಲಿ. ದೇವರು ನಾವು ಹಾಡುವಂತ ಸಂಗೀತಗಳ ಮೂಲಕ ದೇವರು ನಿನ್ನ ನಾಮಸ್ಮರಣೆ ಮಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ ಸ್ವಾಮಿ. ನಿನಗೆ ಘನಮಾನವನ್ನ ಕರ್ತನೆ ಯಾವಾಗಲೂ ಸಲ್ಲಿಸುತ್ತೇವೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್. ಪ್ರೀತಿಯ ದೈವ ಜನರೇ, ಯೇಸು ಸ್ವಾಮಿ ನಮಗೆ ಬೆಳಕಾಗಿದ್ದಾನೆ. ನಮ್ಮ ಬದುಕಿಗೆ ನಿಜವಾದ ಆನಂದ ಅದು ಯೇಸು ಸ್ವಾಮಿಯಲ್ಲಿ ಮಾತ್ರ ಎಂಬತ್ತ ನಂಬಿಕೆಯಿಂದ ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ ಎಂಬಂತ ಸಂಗೀತವನ್ನ ಹಾಡುವುದರ ಮೂಲಕ ದೇವರನ್ನು ನಾವು ಆರಾಧಿಸೋಣ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ, ನನಗೆಷ್ಟು ಆನಂದ. ಯೇಸು ನನ್ನ ಬಾಳಿಗೆ ಬೆಳಕಾದ, ನನಗೆಷ್ಟು ಆನಂದ, ನನಗೆಷ್ಟು ಆನಂದ. ಮಾಯೆಯು ಮರೆಯಾಯಿತು, ಪಾಪಕರ್ತಲ್ಲಿ ನೀಗಿತು, ಮಾಯೆಯು ಮರೆಯಾಯಿತು. ನಿನ್ನ ಆತ್ಮನ ಬಲದಿಂದ ನಾ ಬಾಳುವೆ ನಿನಗ
ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಮ್ಮ ಯೇಸು ಸ್ವಾಮಿಯ ನಾಮ ಅದು ಅತ್ಯಂತ ಮಧುರವಾದಂಥ ನಾಮ. ನಮ್ಮ ಯೇಸು ಸ್ವಾಮಿಯ ನಾಮ ಎಷ್ಟೋ ಶ್ರೇಷ್ಠವುಳ್ಳಂಥ ನಾಮ. ಆತನ ನಾಮವು ಮಹಿಮೆಯುಳ್ಳದ್ದು. ಆದ್ದರಿಂದ ನಾಮವನ್ನು ನಾವು ಕೊಂಡಾಡುವ ಹಾಗೆ ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ ಎಂಬಂಥ ಸಂಗೀತವನ್ನು ಹಾಡುವುದರ ಮೂಲಕ ದೇವರನ್ನು ನಾವು ಸ್ತೋತ್ರ ಮಾಡೋಣ. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಬಡತನವಿದ್ದರು ಐಶ್ವರ್ಯವಿದ್ದರು ಸೈತಾನ ಯುಕ್ತಿಗಿಂತಲೂ ಶ್ರೀ ಯೇಸು ನಾಮ ಶಕ್ತಿ. ಬಡತನವಿದ್ದರು ಐಶ್ವರ್ಯವಿದ್ದರು ಸೈತಾನ ಯುಕ್ತಿಗಿಂತಲೂ ಶ್ರೀ ಯೇಸು ಶಕ್ತಿ ಹೆಚ್ಚುವ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಯೇಸು ನಾಮ ಎಷ್ಟೋ ಶ್ರೇಷ್ಠ, ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಮಧುರಯುಳ್ಳದು, ಮಹಿಮೆಯುಳ್ಳದು. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲೆಲ್ಲಿಯೂ ನೋಡಿದ ಯೇಸು ನಾಮ ಹೆಚ್ಚುವ. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲೆಲ್ಲಿಯೂ ನೋಡಿದ ಯೇಸು ನಾಮ ಹೆಚ್ಚುವ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಬಾಳಿಗೆ ಬೆಳಕನ್ನು ಕೃಪೆಯನ್ನು ನೀಡುವಂಥ ಸ್ವಾಮಿಯನ್ನು ನಾವು ಆರಾಧಿಸೋಣ. ಸಂಪೂರ್ಣವಾಗಿ ತನ್ನ ಕೃಪೆಯಿಂದ ನಮ್ಮನ್ನು ಆವರಿಸುವಂಥ, ಶಾಶ್ವತವಾದಂಥ ಕೃಪೆಯಿಂದ ನಮ್ಮನ್ನು ನಡೆಸುವಂಥ ದೇವರನ್ನು ನಾವು ಆರಾಧಿಸೋಣ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡಿದಂತ ನಿನ್ನ ಕೃಪೆ, ನೀಡಿದಂತ ನಿನ್ನ ಕೃಪೆ ಸಂಪೂರ್ಣವಾದ
ದೇವರೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿಜವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ ಆತ್ಮದೇವರೇ ನಿನ್ನ ಕೃಪೆ ಆರಾಧ್ಯದಾತನೇ ನಿನ್ನ ಕೃಪೆ ಆತ್ಮದೇವರೇ ನಿನ್ನ ಕೃಪೆ ಆರೋಗ್ಯದಾತನೇ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಬಾಳಿಗೆ ಬೆಳಕನು ಬಾಳಿಗೆ ಬೆಳಕನು ನೀಡಿದಂತ ನಿನ್ನ ಕೃಪೆ ನೀಡಿದಂತ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಿಮ್ಮೆಲ್ಲರಿಗೂ ಈ ಸಂಧ್ಯಾ ವಂದನೆಯನ್ನು ನಿಮಗೆ ತಿಳಿಸುತ್ತೇನೆ. ಮತ್ತೊಮ್ಮೆ ಯೇಸು ಕ್ರಿಸ್ತನು ಬೋಧಿಸಿದ ಪರ್ವತ ಪ್ರಸಂಗದ ಈ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನೂ ಕ್ರಿಸ್ತ ವಂದನ ಕನ್ನಡ ಚರ್ಚ್ ಶಾರ್ಜಾ ನಿಮ್ಮನ್ನು ಸ್ವಾಗತಿಸುತ್ತದೆ ಮತ್ತು ನಿಮಗೆ ಶುಭೋದಯವನ್ನು ತಿಳಿಸುತ್ತದೆ. ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಮೊದಲು ಕ್ಷಣವತ್ತು ಮೌನವಾಗಿದ್ದು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಭೂಪರ ಲೋಕವನ್ನು ಸಮಸ್ತವನ್ನು ಉಂಟು ಮಾಡಿ ಸರ್ವವನ್ನು ಸರ್ವರನ್ನು ಕಾಪಾಡಿ ನಡೆಸುವಂಥ ಯೇಸು ಸ್ವಾಮಿಯಲ್ಲಿ ನಮ್ಮ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ವಾರದ ಈ ಸಂಧ್ಯಾ ಹೊತ್ತಿನಲ್ಲಿ ಸ್ವಾಮಿ, ನಿನ್ನ ವಾಕ್ಯದ ಧ್ಯಾನಕ್ಕಾಗಿ ನಾವು ಶಿರಗಳನ್ನು ಭಾಗಿಸಿ ಪ್ರಾರ್ಥಿಸುತ್ತೇವೆ. ದೇವರೇ, ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸು. ಪರಿಶುದ್ಧಾತ್ಮನ ಜ್ಞಾನವನ್ನು ಅನುಗ್ರಹಿಸು. ಪವಿತ್ರಾತ್ಮನ ಮೂಲಕ ನಮ್ಮನ್ನು ಅಭಿಷೇಕಿಸು. ನಿನ್ನ ಸೇವಕನು ಮಾತನಾಡುವಂಥ ಮಾತುಗಳು ಅದು ನಿನ್ನದಾಗಿರಲಿ, ನಿನಗೆ ಘನಮಾನವನ್ನು ತರಲಿ. ದೇವರೇ, ಈ ಸಂದೇಶ ನಮಗೆ ಹೊಸ ಆಶೀರ್ವಾದಗಳನ್ನು ತರಲಿ. ಈ ಸಂದೇಶ ದೇವರೇ ನಿನ್ನ ವಾಕ್ಯದಂತೆ ನಡೆಯಲು ನಮಗೆ ಬಲ ಕೊಡಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಸಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್. ಪ್ರೀತಿಯುಳ್ಳ ದೈವ ಜನರೇ, ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಬರುವಂಥ 5ರಿಂದ 7ನೇ ಅಧ್ಯಾಯದಲ್ಲಿ ಇರುವಂಥ ಯೇಸುಸ್ವಾಮಿಯ ಪರ್ವತ ಪ್ರಸಂಗದ ಕುರಿತು ಒಂದಿಷ್ಟು ಧ್ಯಾನಗಳನ್ನು ಮಾಡುತ್ತಾ ಬಂದಿದ್ದೇವೆ. ಇವತ್ತು ಕೂಡ ಯೇಸುಸ್ವಾಮಿಯ ಪರ್ವತ ಪ್ರಸಂಗದಲ್ಲಿ ಮುಖ್ಯವಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನದಲ್ಲಿರುವಂಥ ಆ ಮಾತಿನ ಮೇಲೆ ನಾವು ಧ್ಯಾನ ಮಾಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ಬ್ಲೆಸ್ಡ್ ಆರ್ ದ ಮರ್ಸಿಫುಲ್, ಫಾರ್ ದೇ ಶಾಲ್ ಒಬ್ಟೈನ್ ಮರ್ಸಿ. ಈ ವಾಕ್ಯವು
ಯೇಸುವಿನ ಪರ್ವತ ಪ್ರಸಂಗದಲ್ಲಿ ಬಹಳ ಬಹಳ ಮುಖ್ಯವಾದಂಥ ಸಂದೇಶವನ್ನು ನಮಗೆ ನೀಡುತ್ತದೆ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು ಎಂಬಂಥ ಮಾತು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೆ ಯೇಸು ಕೊಡುವಂಥ ಒಂದು ಪಂಥಾಹ್ವಾನವಾಗಿದೆ. ದಿಸ್ ವರ್ಸ್ ಇಸ್ ಪಾರ್ಟ್ ಆಫ್ ದ ಸರ್ಮನ್ ಆನ್ ದ ಮೌಂಟ್ ಆ್ಯಂಡ್ ಎನ್ಕರೇಜಸ್ believers to act with compassion and grace towards others. Mercy is the character of God. ಕರುಣೆ ದೇವರ ಗುಣಲಕ್ಷಣ. ನಾವಿಂದು ಒಳ್ಳೆಯ ಸ್ಥಿತಿಗತಿಗಳಲ್ಲಿದ್ದೇವೆ, ಆರೋಗ್ಯವಾಗಿದ್ದೇವೆ, ಒಳ್ಳೆಯ ಉದ್ಯೋಗದಲ್ಲಿದ್ದೇವೆ, ಒಳ್ಳೆಯ ಸಂಪಾದನೆ ಆದಾಯವನ್ನು ಮಾಡುತ್ತಾ ಇದ್ದೇವೆ. ಇದೆಲ್ಲಕ್ಕೂ ಕಾರಣ ಯಾರೆಂದರೆ ದೇವರ ಕರುಣೆ. ದೇವರ ಕರುಣೆ ಇಲ್ಲದಿದ್ದರೆ ನಾವು ಯಾವ ಕೆಲಸವನ್ನು ಕೂಡ, ಯಾವ ಉದ್ಯೋಗವನ್ನು ಕೂಡ ಮಾಡಲು ಅಸಾಧ್ಯ. ಅದಕ್ಕಾಗಿ ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು ಎಂಬುದಾಗಿ. ದಿನ ದಿನವೂ ಹೊಸದಾಗಿ ಒದಗಿ ಬರುತ್ತದೆ. ನಿನ್ನ ಸತ್ಯ ಸಂಧತೆಯು ದೊಡ್ಡದು. ಇಟ್ ಈಸ್ ದ ಲಾರ್ಡ್ಸ್ ಮರ್ಸಿಯಸ್ ದಟ್ ವಿ ಆರ್ ನಾಟ್ ಕನ್ಸ್ಯೂಮ್ಡ್ ಬಿಕಾಸ್ ಇಸ್ ಕಂಪ್ಯಾಷನ್ ಫೇಲ್ ನಾಟ್. ದೇ ಆರ್ ನ್ಯೂ ಎವ್ರಿ ಮಾರ್ನಿಂಗ್. ಗ್ರೇಟ್ ಈಸ್ ದೈ ಫೇತ್ಫುಲ್ನೆಸ್. ಕರುಣೆ ಕ್ರೈಸ್ತರ ಗುಣಲಕ್ಷಣಗಳಾಗಿರಬೇಕು ಎಂಬುದಾಗಿ ಪರ್ವತ ಪ್ರಸಂಗದಲ್ಲಿ ನಮಗೆ ಯೇಸು ತಿಳಿಯಪಡಿಸುತ್ತಾ ಇದ್ದಾನೆ. ಯಾಕೆಂದರೆ ದೇವರು ಕೂಡ ಕರುಣಾಳು ಆಗಿದ್ದಾನೆ. ಆತನನ್ನು ಹಿಂಬಾಲಿಸುವಂಥ ಆತನ ವಿಶ್ವಾಸಿಗಳು ಕೂಡ, ಆತನ ಮಕ್ಕಳು ಕೂಡ ಕರುಣೆಯುಳ್ಳವರಾಗಿರಬೇಕು ಎಂಬಂಥ ಭಾವವನ್ನು ಯೇಸು ಇಲ್ಲಿ ತಿಳಿಸುತ್ತಾ ಇದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಸುತ್ತಮುತ್ತಲ ಇರುವಂಥವರು ಅಥವಾ ನಮ್ಮ ನೆರೆಯವರು ಒಂದು ವೇಳೆ ಸಮಸ್ಯೆಯಲ್ಲಿದ್ದಾಗ, ಸಂಕಷ್ಟದಲ್ಲಿದ್ದಾಗ, ಅಸೌಖ್ಯದಲ್ಲಿದ್ದಾಗ, ತೊಂದರೆಗಳಲ್ಲಿದ್ದಾಗ ಅನೇಕ ವೇಳೆ ಅವರನ್ನು ಕಂಡು ನಮ್ಮ ಪ್ರತಿಕ್ರಿಯೆ ಏನು? ಅನೇಕ ವೇಳೆ ಸಹಾನುಭೂತಿಯನ್ನು ತೋರಿಸುವ ಬದಲು ನಾವು ಹಿಂಜರಿಯಲಿಲ್ಲವೇ? ಕಷ್ಟಪಡುವಂಥ ಜನರು ನಮ್ಮ ಸುತ್ತಮುತ್ತಲೂ ಇದ್ದರೂ ಕೂಡ ಅನೇಕ ವೇಳೆ ನಾವು ಕುರುಡರಂತೆ ನಾವು ವರ್ತಿಸುತ್ತೇವೆ. ಇತರ ನೋವುಗಳಿಗೆ ಸ್ಪಂದಿಸಲು ಮನಸ್ಸಿಲ್ಲ. ಬಡವರ, ನೊಂದವರ, ದೀನ ದಲಿತರ ಕಡೆಗೆ ಕಾಳಜಿ ವಹಿಸಬೇಕು ಎಂಬುದೇ ಇವತ್ತಿನ ಯೇಸು ಸ್ವಾಮಿ ಕೊಡುವಂಥ ಸಂದೇಶವಾಗಿದೆ. ಕರುಣೆ ತೋರುವಾಗ ನೊಂದು ನಿರಾಶೆಯಲ್ಲಿ ಬಳಲಿದವರಿಗೆ, ಅವರ ಭಾವನೆಗಳಿಗೆ ಒಂದು ರೀತಿಯಲ್ಲಿ ಶಕ್ತಿಯನ್ನು ತುಂಬಿದ ಹಾಗೆ. ಹಾಗಾಗಿ ಮೊದಲನೇದಾಗಿ ಆ ಕರುಣೆಗೆ ಯೇಸುವೆ ನಮಗೆ ಮಾದರಿ. ಯೇಸುವೆ ನಮಗೆ ಮಾದರಿಯಾಗಿದ್ದಾನೆ. ಜೀಸಸ್ ಈಸ್ ದ ಮಾಡೆಲ್ ಫಾರ್ ಮರ್ಸಿ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14ನೇ ವರ್ಷದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಯೇಸು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ಜೀಸಸ್ ಸಾ ಎ ಮಲ್ಟಿಟ್ಯೂಡ್ ಆ್ಯಂಡ್ he was moved with compassion for them. He was moved with compassion for them. ಯೇಸು ಆ ಜನರ ಬಳಿಗೆ ಕನಿಕರದಿಂದ ಓಡಿ ಹೋದ ಹಾಗೆ ಈ ಸಂದೇಶ ನಾವು ಕೂಡ ನೊಂದಂಥ, ಬಳಲಿದಂಥ, ಅಸೌಖ್ಯದಲ್ಲಿದ್ದಂಥ
ದಾರಿ ಕಾಣದ ಪರಿಸ್ಥಿತಿಯಲ್ಲಿರುವಂಥ ಜನರ ಬಳಿಗೆ ನಾವು ಧಾವಿಸಬೇಕು ಎಂಬಂಥ ಸಂದೇಶವನ್ನು ಇಲ್ಲಿ ಯೇಸು ನಮಗೆ ತಿಳಿಸುತ್ತಾನೆ. ಜೀಸಸ್ ಟೋಲ್ಡ್ ಟು ಹಿಸ್ ಪೀಪಲ್. ಅನೇಕ ವೇಳೆ ಹಸಿದಂಥ ಜನರು ಬಂದರು, ಸಮಯ ಮೀರಿತ್ತು, ಹೊತ್ತು ಮೀರಿತ್ತು. ಆಹಾರದ ಸಮಯ ಬಂದಾಗ ಶಿಷ್ಯರು ಆಲೋಚನೆ ಮಾಡ್ತಾರೆ, ಯೇಸುವಿನ ಬಳಿಗೆ ಬಂದು ಪ್ಲೀಸ್ ಡು ನಾಟ್ ನೀಡ್ ಟು ಗೋ ಅವೇ ಎಂಬುದಾಗಿ. ಅಂದರೆ ಇವರನ್ನು ಕಳಿಸಿಬಿಡು, ಇವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಊಟವನ್ನು ತೆಗೆದುಕೊಳ್ಳಲಿ ಎಂಬುದಾಗಿ ಹೇಳುವಾಗ ಯೇಸುವಿನ ಉತ್ತರ ಅಂದರೆ ಪ್ಲೀಸ್ ಡು ನಾಟ್ ನೀಡ್ ಟು ಗೋ ಅವೇ, ಯು ಗಿವ್ ದೆಮ್ ಸೆಲ್ಫ್ ಟು ಈಟ್, ಯು ಗಿವ್ ದೆಮ್ ಸಮಥಿಂಗ್ ಟು ಈಟ್ ಅಲ್ಲ, ಯು ಗಿವ್ ದೆಮ್ ಸಮಥಿಂಗ್ ಟು ಈಟ್. ನೀವು ಅವರಿಗೆ ಊಟಕ್ಕೆ ಕೊಡಿರಿ. ಪ್ರೀತಿಯುಳ್ಳ ದೇವ ಜನರೇ, ಇತರ ಕಡೆಗೆ ಕನಿಕರ ದಯೆಯನ್ನು ತೋರಿಸಲು ಯೇಸು ನಮಗೂ ಕೂಡ ಹೇಳುತ್ತಾ ಇದ್ದಾನೆ, ಯು ಗಿವ್ ದೆಮ್ ಸಮಥಿಂಗ್ ಟು ಈಟ್. ಕೇವಲ ಆಹಾರ ಮಾತ್ರ ಅಲ್ಲ, ಜನರಿಗೆ ಬೇರೆ ಬೇರೆ ಅಗತ್ಯತೆಗಳಿದ್ದಾಗ, ಕೊರತೆಗಳಿದ್ದಾಗ ಯು ಗಿವ್ ದ್ಯಾಮ್, ಅವರಿಗೆ ನೀವು ಕೊಡಿರಿ ಎಂಬುದಾಗಿ ಯೇಸು ಅಲ್ಲಿ ತಿಳಿಸುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಅನೇಕ ವೇಳೆ ಬಾಯಿ ಮಾತಿನ ಕ್ರೈಸ್ತರು, ಅನೇಕರು ನೊಂದವರು ನಮ್ಮ ಬಳಿಗೆ ಬರ್ತಾರೆ, ಸಹಾಯಕ್ಕಾಗಿ ನಮ್ಮ ಮನೆಗೆ ಬರ್ತಾರೆ. ಅಸೌಖ್ಯದಿಂದಿದ್ದಾಗ ಒಂದು ಮದ್ದಿಗಾಗಿ ಅಥವಾ ಔಷಧಕ್ಕಾಗಿ ಅಥವಾ ಆಸ್ಪತ್ರೆಯ ಖರ್ಚಿಗಾಗಿ ನಮ್ಮ ಬಳಿಗೆ ಬಂದಾಗ ಅಥವಾ ಸಹಾಯಕ್ಕಾಗಿ ಆಸರೆಯಾಗಿ ನಮ್ಮ ಬಳಿಗೆ ಬಂದಾಗ ಅನೇಕರು ನಾವು ಕ್ರೈಸ್ತರು ಹೇಳ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡ್ತೇವೆ, ದೇವರು ನಿಮ್ಮ ಜೊತೆಗಿದ್ದಾನೆ, ದೇವರು ನಿಮ್ಮನ್ನು ಕಾಪಾಡ್ತಾನೆ, ದೇವರು ನಿಮ್ಮನ್ನು ನಡೆಸ್ತಾನೆ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಸ್ವಾಮಿ ಮೆಚ್ತಾನೋ ಇಂಥ ಮಾತುಗಳನ್ನು, ಇಂಥ ನಮ್ಮ ನಡತೆಗಳನ್ನು ಯೇಸು ಸ್ವಾಮಿ ಮೆಚ್ತಾನೋ? ಶಿಷ್ಯರಿಗೆ ಹೇಳಿದ ಮಾತನ್ನು ನಮಗೂ ಹೇಳ್ತಾ ಇದ್ದಾನೆ, ಯು ಗಿವ್ ದೆಮ್ ಸಮಥಿಂಗ್ ಟು ನೀಡ್. ಇತರರನ್ನು ಪ್ರಾರ್ಥನೆ ಮಾಡಿ ಕಳಿಸುವಂಥದ್ದಲ್ಲ. ಸ್ವಾಮಿ ಅಂಥ ಪ್ರಾರ್ಥನೆಯನ್ನು ಇಷ್ಟಪಡೋದಿಲ್ಲ. ನಂಬಿಕೆ ಇಲ್ಲದಂಥ ಪ್ರಾರ್ಥನೆಗಳು, ಕ್ರಿಯೆಗಳಿಲ್ಲದಂಥ ಪ್ರಾರ್ಥನೆಗಳು, ಅಥವಾ ನಾವು ಸಹಾಯ ಮಾಡಲು ಮುಂದಾಗದೆ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಸ್ವಾಮಿ ನನ್ನನ್ನು ನಿನ್ನನ್ನು ಕೂಡ ಮೆಚ್ಚುವುದಿಲ್ಲ. ಸಹಾನುಭೂತಿ ಹಸ್ತ ನಾವು ಚಾಚಲೇಬೇಕು, ಕನಿಕರವನ್ನು ತೋರಲೇಬೇಕು. ಯಾಕೆಂದರೆ ನಾವು ಕೂಡ ದೇವರಿಂದ ಕನಿಕರವನ್ನು, ಕೃಪೆಯನ್ನು, ಪ್ರೀತಿಯನ್ನು ನಾವು ಹೊಂದಿದ್ದೇವೆ. ದೇವರಿಂದ ನಾವು ಹೊಂದಿದ ಕರುಣೆಯನ್ನು ಇತರರಿಗೆ ಕೂಡ ಕರುಣೆ ತೋರಿಸುವಂಥ ಹಂಗಿನಲ್ಲಿದ್ದೇವೆ. ಒಬ್ಬ ಧರ್ಮೋಪದೇಶಕನು ಯೇಸುವಿನ ಬಳಿಗೆ ಬಂದು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನದಲ್ಲಿ ತಾನೊಬ್ಬ ಶ್ರೇಷ್ಠ ಯಹೂದಿ ಭಕ್ತ ಎಂಬುದಾಗಿ ತೋರ್ಪಡಿಸಿಕೊಳ್ಳುತ್ತಾನೆ. ಆದರೆ ಅವನಿಗೆ ಹೇಳುವಂಥ ಮಾತು ಏನೆಂದರೆ, ನೀನು ಹೋಗಿ ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು. ಯೇಸುವಿನ ಮಾತಿಗೆ ಧರ್ಮೋಪದೇಶಕನು, ಆ ನೆರೆಯವನು ಯಾರು ಎಂಬುದಾಗಿ ಕೇಳುವಾಗ ಒಂದು ಸಣ್ಣ ಕಥೆಯನ್ನು, ಸಾಮ್ಯವನ್ನು ಯೇಸು ಹೇಳ್ತಾ ಇದ್ದಾರೆ. ಒಬ್ಬ ಯೆರಿಕೋವಿನಿಂದ ಯೆರೂಸಲೇಮಿಗೆ ಹೋಗುವಂಥ ದಾರಿಯಲ್ಲಿ ಕಳ್ಳರ ಕೈಗೆ ಸಿಕ್ಕಿ ಹಾಕಿಕೊಂಡಂಥ ವ್ಯಕ್ತಿ, ಕಳ್ಳರು, ದರೋಡೆಕೋರರು ಅವನನ್ನು ಸುಲಿಗೆ ಮಾಡಿ ಹೊಡೆದು ಅರೆಜೀವ ಆಗುವಷ್ಟು ಹೊಡೆದು ಹೋಗಿಯೇ ಇರ್ತಾರೆ. ಜೀವನ್ಮರಣಗಳ ಮಧ್ಯದಲ್ಲಿ ಹೋರಾಡುತ್ತಿರ್ತಾನೆ. ಪ್ರಾಣವನ್ನು ಉಳಿಸಿಕೊಳ್ಳಲು ರಸ್ತೆಯಲ್ಲಿ ಕೂಗುತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಧಾರ್ಮಿಕ ಸೋಗಿನಲ್ಲಿದ್ದಂಥ, ಧಾರ್ಮಿಕ ಮುಖವಾಡಗಳನ್ನು ಹಾಕಿಕೊಂಡಂಥ ಲೇವಿಯರು, ಯಾಜಕರು ಅವರ ಪಕ್ಕದಲ್ಲಿ ಹೋದರೂ ಕೂಡ ಅವರು ಸರಿದು ಹೋಗ್ತಾರೆ. ನೋವಿನಲ್ಲಿದ್ದಂಥ ಆ ವ್ಯಕ್ತಿಯನ್ನು ಸ್ಪಂದಿಸುವುದಿಲ್ಲ. ಕಣ್ಣಿದ್ದರೂ ತಾವು ಕುರುಡರಂತೆ, ಕಂಡರೂ ತಾವು ಕಾಣದಂತೆ ಹೋಗುತ್ತಾರೆ. ನಾವು ಅನೇಕ ವೇಳೆ ಇಂಥವರೇ ಆಗಿದ್ದೇವೆ. ಕಣ್ಣಿದ್ದರೂ ನಾವು ಕಾಣದಂತೆ ಕುರುಡರಾಗಿಬಿಟ್ಟಿರ್ತೇವೆ. ಯಾಕಂದರೆ ನಮಗೆ ಸಹಾಯ ಮಾಡುವಂಥ, ಕರುಣೆ ತೋರುವಂಥ ಮನಸ್ಸು ಇಲ್ಲ.
ಒಬ್ಬನ ಸ್ಥಿತಿಗತಿಗಳನ್ನು ಅರ್ಥೈಸಿಕೊಂಡಿದ್ದರೂ ಗೊತ್ತಿದ್ದರೂ ಕೂಡ ಕೆಲವೊಮ್ಮೆ ಸಹಾಯಕ್ಕೆ ನಾವು ಮುಂದಾಗುವುದಿಲ್ಲ. ಅದರಿಂದ ಯೇಸು ಈ ಕಥನದಲ್ಲಿ ಒಬ್ಬ ಸಮಾರ್ಯದವನು ಬರ್ತಾನೆ. ಆ ಸಮಾರ್ಯದವನು ನೊಂದಂಥ ಜೀವನ ಮರಣಗಳಲ್ಲಿ ಹೋರಾಡುತ್ತಿರುವಂಥ ವ್ಯಕ್ತಿಯನ್ನು ಕಂಡು ಅವನ ಗಾಯಗಳಿಗೆ ದ್ರಾಕ್ಷಾರಸವನ್ನು ಎಣ್ಣೆಯನ್ನು ಹೊಯ್ತಾನೆ. ಪ್ರಥಮ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ತನ್ನ ವಾಹನದ ಮೇಲೆ ಕೂರಿಸಿಕೊಂಡು ಛತ್ರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಇನ್ನೂ ಹೆಚ್ಚಿನ ಆರೋಗ್ಯಕ್ಕಾಗಿ ಹೋರಾಡ್ತಾನೆ, ಸಹಾಯಕ್ಕೆ ಮುಂದಾಗ್ತಾನೆ. ಕರುಣೆ ಅಂತ ನೆರೆಯವನು ಯಾರು ಎಂಬುದಾಗಿ ಹೇಳುವ ನೋವಿನಲ್ಲಿ ಅಸೌಖ್ಯದಲ್ಲಿ ಬಿದ್ದಿರುವಂಥವರಿಗೆ, ಕಷ್ಟದಲ್ಲಿದ್ದಂಥವರಿಗೆ ನಾವು ಕೈ ಚಾಚುವಂಥ ಕೆಲಸವನ್ನು ಮಾಡಬೇಕು ಎಂಬುದಾಗಿ ಈ ದಿನದ ಸಂದೇಶ ನಮಗೆ ಕಾರ್ಯ ಕೊಡುತ್ತದೆ. ಕಡೆಯದಾಗಿ ದೈವಿಕ ಕರುಣೆಯ ಅನುಭವ ಆಗಿರಬೇಕು. ದೈವಿಕ ಕರುಣೆಯ ಅನುಭವಗಳು ಆಗಿರಬೇಕು. ನಾವು ಕೂಡ ಪಾಪಿಗಳೇ, ನಾವು ಕೂಡ ಅಯೋಗ್ಯರೇ, ಗಣನೆಗೆ ಬಾರದಂಥವರು, ದೇವರಿಂದ ದೂರ ಹೋಗಿದ್ದಂಥವರು. ಆದರೆ ದೇವರು ನಮ್ಮನ್ನು ಕರುಣಿಸಿ, ಕ್ಷಮಿಸಿ, ಪ್ರೀತಿಸಿದ್ದಾನೆ, ನಮ್ಮನ್ನು ಸಂರಕ್ಷಿಸಿದ್ದಾನೆ. ದೇವರಿಂದ ನಾವು ಪ್ರೀತಿಸಿದ ಕಾರಣ, ದೇವರಿಂದ ನಾವು ಕರುಣೆಯನ್ನು ಹೊಂದಿದ ಕಾರಣ, ದೇವರಿಂದ ಕ್ಷಮೆಯನ್ನು ಹೊಂದಿದ ಕಾರಣ ನಾವು ದೇವರ ಜನರು, ದೇವರಂತೆ ಸ್ವಾಮಿಯ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಕಾರಣ ಸ್ವಾಮಿಯ ಕೃತ್ಯಗಳು, ಸ್ವಾಮಿಯ ಗುಣಲಕ್ಷಣಗಳು ನಮ್ಮಲ್ಲಿ ನಿಮ್ಮಲ್ಲಿ ಇಂದು ಇರಬೇಕಾಗಿದೆ. ನಾವು ದೇವರ ಕರುಣೆಯನ್ನು, ದೈವಿಕ ಕರುಣೆಯನ್ನು ಹೊಂದಿದ್ದೇವೆಯೋ ಹಾಗಾದರೆ ನಾವು ಕೂಡ ಕರುಣೆಯಲ್ಲಿ ಆಸಕ್ತರಾಗೋಣ. ನಾವು ಕರುಣೆಯಲ್ಲಿ ಆಸಕ್ತರಾಗಿಲ್ಲದಿದ್ದರೆ ನಮಗೂ ಕೂಡ ದೈವಿಕ ಕರುಣೆಯ ಅನುಭವ ಆಗಿಲ್ಲ. ಹೊಸಯನ ಗ್ರಂಥ 6ನೇ ಅಧ್ಯಾಯ 6ನೇ ವಚನ. ಹೊಸಯನ ಗ್ರಂಥ 6ನೇ ಅಧ್ಯಾಯ 6ನೇ ವಚನ. ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು. ಫಾರ್ ಐ ಡಿಸೈರ್ ಮರ್ಸಿ ಆ್ಯಂಡ್ ನಾಟ್ ಸ್ಯಾಕ್ರಿಫೈಸ್. ಪರಸ್ಪರ ಕರುಣೆಯ ಭಾವಗಳನ್ನು ಹೊಂದಲು ಯೇಸು ಸ್ವಾಮಿ ಹಿಂದಿನ ಸಂದೇಶದಲ್ಲಿ ತಿಳಿಸುತ್ತಾ ಇದ್ದಾರೆ. ಧಾರ್ಮಿಕ ಕರ್ತವ್ಯಗಳನ್ನು ಔಪಚಾರಿಕ ರೀತಿಯಲ್ಲಿ ಮಾಡುವ ಜನರನ್ನು ಯೇಸು ಇವತ್ತು ಕೂಡ ಬಯಸುವುದಿಲ್ಲ. ಜೀಸಸ್ ಡಸ್ ನಾಟ್ ವಾಂಟ್ ಎ ಪೀಪಲ್ ಹೂ ಡೂ ದೇರ್ ರಿಲಿಜಿಯಸ್ ಡ್ಯೂಟೀಸ್ ಇನ್ ಎ ಲೈಫ್. ಮತ್ತಾಯ ಸುವಾರ್ತೆ 23ನೇ ಅಧ್ಯಾಯ 23ನೇ ವಚನ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗ, ಸೂಜಿ, ಸೋಪು, ಜೀರಿಗೆಗಳನ್ನು 10ರಲ್ಲೊಂದು ಕೊಡುತ್ತೀರಾ. ಅಯ್ಯೋ ಕಪಟಿಗಳಾದಂಥ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗ, ಸೋಪು, ಜೀರಿಗೆಗಳನ್ನು 10ರಲ್ಲೊಂದು ಕೊಡುತ್ತೀರಾ, ಆದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ನೀವು ಬಿಟ್ಟಿದ್ದೀರಾ. ಇವುಗಳನ್ನು ನೀವು ಮಾಡಬೇಕಿತ್ತು. ಓ ಟು ಯು ಸ್ಕ್ರೈಬ್ಸ್ ಆ್ಯಂಡ್ ಫಾರಿಸೀಸ್, ಹಿಪೋಕ್ರಿಟಿಸ್, ಫಾರ್ ಯು tithe, mint and dill and cumin, and have neglected the more important matters of the law, justice and mercy and faithfulness. These you ought to have done. ಯೇಸು ಇದನ್ನು ಮಾಡಲು ಕರೆ ಕೊಡುತ್ತಾ ಇದ್ದಾನೆ. ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ ಕರುಣೆಯ ಹೃದಯವನ್ನು ಹೊಂದಲು ಕರೆ ಕೊಡುತ್ತಾ ಇದ್ದಾನೆ. ಅವರು ಕ್ರಿಯೆಯಲ್ಲಿ ದೂರವಾಗಿದ್ದರು, ಕರುಣೆ ತೋರಿಸುವುದರಲ್ಲಿ ದೂರವಾಗಿದ್ದರು. ನಾವು ಕೂಡ ಇಂಥ ಫರಿಸಾಯರಂತೆ, ಶಾಸ್ತ್ರಿಗಳಂತೆ ನಾವು ನಟನೆ ಮಾಡುತ್ತಿಲ್ಲವೇ? ನಮಗೂ ಕೂಡ ಯೇಸು ಎಚ್ಚರಿಸ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ ಎಂಬಂಥ ಮಾತನ್ನು, ಎಚ್ಚರಿಕೆ ನಮಗೆ ತಿಳಿಸುತ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಕರುಣೆ ದೇವರ ಲಕ್ಷಣ. ಅಂಥ ಲಕ್ಷಣಗಳಿಂದ ನಮ್ಮ ಹೃದಯ ತುಂಬಿರಲಿ. ಇತರರ ಅಗತ್ಯತೆಗಳನ್ನು ನಾವು ಮನಗಾಣೋಣ. ಇತರರ ಅಗತ್ಯಗಳಿಗೆ ಪ್ರೇರಣೆಯನ್ನು ಕೊಡುವಂಥ ಪ್ರೇರಣೆ ನಮಗೆ ಸಿಗಲಿ. ಇತರರಿಗೆ ಅಗತ್ಯಗಳನ್ನು ಪೂರೈಸುವಂಥ ಕರುಣೆ ನಮ್ಮಲ್ಲಿ ಹುಟ್ಟಲಿ. ಆ ಮೂಲಕ ಪರಲೋಕ ರಾಜ್ಯದ ನಾಗರಿಕರಾಗೋಣ. ದೇವರ ವಾಕ್ಯ ಹೇಳ್ತದೆ, ಕೊಡಿರಿ ಆಗ ನಿಮಗೂ ಕೊಡಲ್ಪಡುವುದು. ಲೂಕನ ಬರೆಸುವಂತೆ 6ನೇ ಅಧ್ಯಾಯ 13ನೇ ವಚನ. ಚಡಿದು ಅಳ್ಳಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಿ ಅಳೆಯುವ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೂ ನಿಮಗೂ ಕೂಡ ಅಳೆಯಲಾಗುತ್ತದೆ. ಪ್ರಿಯರೇ, ಮಾನವರಾದ ನಮ್ಮ ವಿಮೋಚನಾ ಕಾರ್ಯಕ್ಕೆ ದೇವರು
ತನ್ನ ಕರುಣೆಯನ್ನು ತೋರಿದಂತೆ, ಕೃಪೆಯನ್ನು ತೋರಿದಂತೆ ನಾವು ಕೂಡ ಆತನ ಮಾರ್ಗದಲ್ಲಿ ನಡೆಯೋಣ. ಇತರರ ದುಃಖ ಸಂಕಷ್ಟಗಳನ್ನು ಗಮನಿಸಿ ಸಹಾಯ ಮಾಡುವಂಥ ಮನಸ್ಸನ್ನು ದೇವರು ನಮ್ಮೆಲ್ಲರಿಗೆ ದಯಪಾಲಿಸಲಿ. ನಮ್ಮ ದೇವರು ದಯಾಳುವು, ದಯಾಸಾಗರನು. ಆ ದಾರಿಯಲ್ಲಿ ನಾವು ನಡೆಯೋಣ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ವಾಕ್ಯ ಸಂದೇಶಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು ಎಂಬಂಥ ಮಾತಿನ ಮೇಲೆ ನಾವು ಒಂದಿಷ್ಟು ಧ್ಯಾನವನ್ನು ಮಾಡಿದ್ದೇವೆ. ನಮ್ಮ ಸುತ್ತಮುತ್ತಲು ಕಷ್ಟಗಳಲ್ಲಿ, ನಿರಾಶೆಗಳಲ್ಲಿ ಸ್ವಾಮಿ ಅಸಹಾಯಕರಾಗಿರುವಂಥ ಸಮುದಾಯಕ್ಕೆ ನಾವು ಕರುಣೆ ತೋರುವಂಥ ಮನಸ್ಸನ್ನು ಕೊಡು ಸ್ವಾಮಿ. ಅನೇಕ ವೇಳೆ ಕರುಣೆ ತೋರುವಲ್ಲಿ ನಾವು ಕಠಿಣರಾದೆವು ಸ್ವಾಮಿ. ದೇವರೇ, ನಾವು ನೋಡಿಯೂ ನೋಡದ ಹಾಗೆ ಕುರುಡರಂತೆ ನಾವು ವರ್ತಿಸಿದೆವು, ನಮ್ಮನ್ನು ಕ್ಷಮಿಸು. ನೀನು ನಮ್ಮನ್ನು ಪ್ರೀತಿಸಿ ಕರುಣಿಸಿದಂತೆ ನಾವು ಕೂಡ ಇತರರೆಡೆಗೆ ಕರುಣೆ ತೋರಿಸಲು ನಮಗೆ ಬಲ ಕೊಡು. ಯೇಸು ಸ್ವಾಮಿಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ, ಆಮೇನ್. ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಹಣದಿಂದ ಆರ್ತಿ ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸಿದ ಕೇಂದ್ರ ತಪ್ಪಿಸು. ರಾಜ್ಯವು ಬಲವು ಮಹಿಮೆ ಸದಾ ನಿನ್ನವೇ ಸ್ವಾಮಿ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದನ ಹೊಂದಿಕೊಳ್ಳ್ರಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಡೆಸುವಿಕೆ, ಶಾಂತಿ ಸಮಾಧಾನ ಈಗಲೂ ಯಾವಾಗಲೂ ನಿಮ್ಮೆಲ್ಲರ ಸಂಗಡ ನಿರಂತರವೂ ನೆಲೆಯಾಗಿರಲಿ. ಆಮೇಲೆ ಪ್ರೀತಿಯ ಸಭೆಯವರೇ, ನಿಮ್ಮೆಲ್ಲರನ್ನ ದೇವರು ಆಶೀರ್ವಾದ ಮಾಡಲಿ. ಈ ಸಂಧ್ಯಾ ವೇಳೆಯಲ್ಲಿ ದೇವರು ನಿಮ್ಮ ಜೊತೆಗಿರಲಿ, ದೇವರ ಕೃಪೆ ನಿಮ್ಮ ಜೊತೆಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಮತ್ತು ನಿಮಗಾಗಿ ಬೇಡುತ್ತೇವೆ. ಆಮೇಲೆ